ಬಿಗ್ ಬಾಸ್ನಲ್ಲಿ ಸುದೀಪ್ ಅವರೇ ಅದನ್ನು ನಡೆಸಿಕೊಡ್ತಾರಾ ಇಲ್ವಾ ಅನ್ನುವಂಥದ್ದಿತ್ತು. ಫೈನಲಿ ಈಗ ಸುದೀಪ್ ಅವರೇ ಅದನ್ನು ನಡೆಸಿಕೊಡ್ತಾರೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ಕಿಚ್ಚನ ಸಾರಥ್ಯ ಇದೆ. ಹಾಗಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದು. ಈ ಬಾರಿ ಬಿಗ್ ಬಾಸ್ ನಿರೂಪಣೆಗೆ ಸುದೀಪ್ ಒಪ್ಪಿಕೊಂಡ್ರ. ಕಳೆದ ಬಾರಿ ಅವರು ಘೋಷಣೆ ಮಾಡ್ಬಿಟ್ಟಿದ್ರು ನಾನು ಮಾಡಲ್ಲ ಅಂತ ಹೇಳಿ. ಬಿಗ್ ಬಾಸ್ ವಿದಾಯವನ್ನ ಘೋಷಣೆ ಮಾಡ್ಬಿಟ್ಟಿದ್ರು. ಸುದೀಪ್ ಮನವೊಲಿಕೆ ಸಕ್ಸಸ್ ಆಯ್ತಾ ಈಗ ಬಿಗ್ ಬಾಸ್ ಟೀಮ್. ಹಲವು ಕಂಡೀಷನ್ ಮೇರೆಗೆ ಸುದೀಪ್ ಅವರು ಒಪ್ಕೊಂಡಿದ್ದಾರೆ. ಸೊ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ರಿವೀಲ್ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿ ಇದೆ. ಸೊ ಆ ಸುದ್ದಿಗೋಷ್ಠಿಯಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ 12ನೆಯ ಸೀಸನ್ನನ್ನು ಯಾರು ನಡೆಸಿಕೊಡ್ತಾರೆ ಅಂತೇಳಿ. ಕಾರಣ ಕಳೆದ ಬಾರಿಯೇ ಸೀಸನ್ನಲ್ಲಿ 11ರ ಸೀಸನ್ನಲ್ಲೇ ಬಿಗ್ ಬಾಸ್ಗೆ ವಿದಾಯವನ್ನು ಕಿಚ್ಚ ಸುದೀಪ್ ಘೋಷಣೆ ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಬಿಗ್ ಬಾಸ್ ಟೀಮ್ ಮಾಡಿದೆ. ಹಲವು ಕಂಡೀಷನ್ಸ್ಗಳೇನೋ ಹಾಕಿದ್ರಂತೆ, ಅದನ್ನು ಒಪ್ಕೊಂಡಿದೆ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಅವತ್ತು ವಿದಾಯ ಘೋಷಿಸಿದ್ದಾದರೂ ಯಾಕೆ, ಈಗ ಒಪ್ಕೊಂಡಿದ್ದಾದರೂ ಯಾಕೆ, ಇದ್ರ ಕ್ಲಾರಿಟಿ ಏನು ಸಿಗ್ತಾ ಇದೆ ಅಂತ? ಹೌದು ಅರುಣ್, ಇದು ಸುದೀಪ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಅವರು ಕಳೆದ ಸೀಸನ್ ಮಧ್ಯದಲ್ಲೇ ಕೂಡ ನೆಕ್ಸ್ಟ್ ಸೀಸನ್ಗೆ ಇರಲ್ಲ ಅಂತ ಹೇಳಿ ವಿದಾಯವನ್ನು ಘೋಷಿಸಿದ್ರು. ಅದಕ್ಕೆ ಅವರು ಕಾರಣ ಕೂಡ ಕೊಟ್ಟಿದ್ರು. ಯಾಕಂದರೆ ಬಿಗ್ ಬಾಸ್ ಶುರುವಾದಾಗ ಒಂದು 2-3 ತಿಂಗಳು ಇದೆಯಲ್ಲ, ಅದು ಪ್ರತಿ ವೀಕೆಂಡ್ ಬಂದರೂ ಸುದೀಪ್ ಅವರು ಇರಲೇಬೇಕು. ಅದು ಸ್ಪಾಟಲ್ಲೇ ನಡಿಬೇಕಲ್ವ, ಇಂಟ್ರ್ಯಾಕ್ಷನ್ನು ಜೊತೆಗೆ ಒಂದು ವಾರ ಕೂಡ ಏನಾಗಿದೆ ಅಂತ ಡೆವಲಪ್ಮೆಂಟ್ ನೋಡಿಕೊಂಡು ಕಂಟೆಸ್ಟೆಂಟ್ಗಳ ಜೊತೆಗೆ ಮಾತುಕತೆ ಮಾಡಬೇಕಾಗುತ್ತೆ. ಹೀಗಾಗಿ ಹೆಚ್ಚಿನ ನ್ಯಾಯ ಕೊಡಬೇಕು, ಹೆಚ್ಚಿನ ಸಮಯ ಕೂಡ ಕೊಡಬೇಕಾಗುತ್ತೆ ಆ ಶೋಗೆ. ಹೀಗಾಗಿ ಅವರು ಆ ಶೋಗೆ ಹೆಚ್ಚಿಗೆ ಇನ್ವಾಲ್ವ್ ಆಗಿರೋದ್ರಿಂದ ಸಿನಿಮಾ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಬೇರೆ ಕಡೆ ಸಿನಿಮಾ ಸ್ಪಾಟ್ಗೆ ಹೋಗಿ ಬರಬೇಕಲ್ಲ, ಶೂಟಿಂಗ್ ಸ್ಪಾಟ್ಗೆ, ಅದೆಲ್ಲ ಕಷ್ಟ ಆಗುತ್ತೆ. ಹೀಗಾಗಿ ಆ ಕಾರಣ ಕೊಟ್ಟಿದ್ರು ಅವರು. ನೆಕ್ಸ್ಟ್ ಸೀಸನ್ಗಳಲ್ಲಿ ನಾನು ಮಾಡಲ್ಲ, ಇಲ್ಲಿಗೆ ವಿದಾಯ ಹೇಳ್ತೀನಿ ಅಂತ ಹೇಳಿ ಘೋಷಿಸಿದ್ರು. ಇದೀಗ ಬಿಗ್ ಬಾಸ್ ಟೀಮ್ ಮನವೊಲಿಕೆ ಮಾಡಿದೆ ಅಂತ ಹೇಳ್ಬೋದು. ಸುದೀಪ್ ಅವರಿಗೆ ಏನೆಲ್ಲ ತೊಂದರೆ ಆಗಿದೆ ಅದನ್ನೆಲ್ಲ ಅನುಸರಿಸ್ಕೊಂಡು, ಜೊತೆಗೆ ಕೆಲವೊಂದು ವಾರ ಅವ್ರಿಗೆ ಇರೋಕ್ಕಾಗದೇ ಇದ್ದರೆ, ಜೊತೆಗೆ ಶೂಟಿಂಗೆಲ್ಲ ಇದ್ದರೆ ಅದಕ್ಕೆಲ್ಲ ವಿನಾಯಿತಿ ಕೊಟ್ಕೊಂಡು ನೆಕ್ಸ್ಟ್ ಸೀಸನ್ಗೆ ನೀವೇ ಕೂಡ ನಿರೂಪಣೆ ಮಾಡಿ ಅಂಥೇಳಿ ಕೇಳ್ಕೊಂಡಿದೆ ಬಿಗ್ ಬಾಸ್ ಟೀಮ್ ಅಂತ ಹೇಳಿ ಸುದ್ದಿ ಬಂದಿದೆ. ಇದೆಲ್ಲವೂ ಗೊತ್ತಾಗುತ್ತೆ ಕೆಲವೇ ಗಂಟೆಗಳಲ್ಲಿ. ಸುದೀಪ್ ಅವರು ಒಪ್ಕೊಂಡ್ರೆ ಇದ್ದರೆ ಕಂಡೀಷನ್ ಏನು, ಜೊತೆಗೆ ಕಂಡೀಷನ್ ಹಾಕಿದ್ರಾ ಇಲ್ವಾ, ಅಥವಾ ಒಪ್ಕೊಂಡಿದ್ದಾರಾ ಇಲ್ವಾ, ಅದೇನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಪ್ರೋಗ್ರಾಮ್ಗಳು ಕಾನ್ಸೆಪ್ಟು ನಡೆಯುತ್ತಾ, ನಿರೂಪಣೆಯಲ್ಲಿ ಏನಾದರೂ ಸ್ವಲ್ಪ ಟೈಮ್ ಡ್ಯೂರೇಷನ್ ಚೇಂಜಸ್ ಇರ್ಬೋದು, ಆ ಥರದ್ದೆಲ್ಲ ಏನಾದರೂ ಆಗುತ್ತಾ ಅನ್ನುವಂತಹ ಬಹಳ ಮಹತ್ವವಾದ ಒಂದು ವಿಚಾರ ಕೆಲವೇ ಗಂಟೆಗಳಲ್ಲಿ ರಿವೀಲ್ ಆಗುತ್ತೆ ಅರುಣ್.